ಬ್ರದರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಅಭಿಷೇಕ್ ಡಿ ವಿ ಅಂದ್ಬಿಟ್ಟು ದೊಡ್ಡಗಂಗೋಡಿ. ನಮ್ಮ ಅಪ್ಪರ ಹೆಸರು ಓರಿ ವೀರಣ್ಣ ದುರ್ಗಂಗೋಡಿ ಅಂತ. ಅವಾಗಿಂದನೂ ಓರಿ ಕಟ್ತಾರೆ. ಒಂದ್ಸಲಿ ಬಂದಿದ್ದೆ, ಹುಳಿ ಚಿಕನ್ ಹೊರತಾರೆಯಿಂದ ಒಂದು ಓರಿ ತಗೋ ಬಂದಿದ್ರಿ, ವಿಡಿಯೋ ಮಾಡಿಕೊಟ್ಟಿದ್ದೆ. ಸುಮಾರು ದಿನದಿಂದ ಹೇಳಿದ್ರಿ, ನಾನು ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ಇದು ಭೈರವ ಅಂತ ಹೆಸರು ಮಾಡಿದ್ದೆ ಆಗಲಿ ಓರಿ. ಹೌದು, ಭೈರವ ಅಂತ ಹೆಸರು ಇಕ್ಕಿದ್ದೀರಾ? ಹೌದು. ಎಷ್ಟು ದಿನ ಆಯಿತು ಹಾಕೊಂಬಂದು ನೀವು? ನಾವು ಡಿಸೆಂಬರು 22ನೇ ತಾರೀಕು ಇದನ್ನು ಹಾಕೊಂಬಂದಿದ್ದು. ಅಲ್ಲಿ 1.5 ವರ್ಷ ಆಗಿದೆ. ಒಂದೂವರೆ ವರ್ಷ ಆಗಿದೆ. ಕರುಗಳು ಇವತ್ತು ಸ್ಟಾರ್ಟ್ ಆಗಿದೆ ಬೀಳಕ್ಕೆ. ಸ್ಟಾರ್ಟ್ ಆಗಿದೆ. ಅಲ್ಲೇ ಒಂದು 50-60 ಕರು ಮೇಲೆ ಬಿದ್ದಿದ್ದಾವೆ. ನಾವೊಂದು 25-30 ಕರುಗಳು ನೋಡಿದ್ದೀವಿ ಆಲ್ರೆಡಿ. ನಿಮ್ಮ ಕಾಡಲ್ಲಿ ದನಗಳು ಬರ್ತಾವಲ್ವಾ? ದನಗಳು ಬರ್ತವೆ. ಈಗ ಅದೇ 1.5 ವರ್ಷಕ್ಕೆ 300 ಹಸಿ ಬಿಟ್ಟಿದೆ. ಇದು ಕಡೆ ಬಂದಿದ್ಯಾ ಓರಿ? ನಾವು ತಂದಾಗಲೇ ಕಡೆ ಆಗಿತ್ತಲ್ಲ. ತಂದಾಗಲೇ ಕಡೆ ಚಂದ್ರಪುರ ತಗೊಂಡೋಗಿದ್ದು ಎಷ್ಟಲ್ಲಿ ಇತ್ತು ಅವಾಗ? ಚಂದ್ರಪುರ ಹತ್ರ ಇದೆ. ಅವರು 2 ಅವಾಗ ಜಸ್ಟ್ ಬಿದ್ದಿತ್ತಂತೆ. ಆಗ ತಗೊಂಡೋಗಿದ್ರಂತೆ. ಒಂದು 2 ಕಡೆ ಪ್ರೈಸು ಮಾಡ್ತಂತೆ. ಕೆಂಗಲಲ್ಲೇನೋ ಬೆಳ್ಳಿ ಇಟ್ಕೊಟ್ರು. ಆಮೇಲೆ ಸಿದ್ಧಗಂಗೆಲ್ಲ ಒಂದು ಪ್ರೈಸ್ ಮಾಡಿದ್ರು. ಹಾಂ ಸರ್, ಅದರಲ್ಲಿ. ಅದಾದ್ಮೇಲೆ ಒಂದು 2-3 ಕಡೆ ಮೆರವಣಿಗೆ ಮಾಡಿದ್ರು. ಅದಾದ್ಮೇಲೆ ತಗೊಂಡೋಗ್ಬಿಟ್ರು, ಕೆಡಿಸ್ಬಿಟ್ರು. ಆಮೇಲೆ ಚೆನ್ನಾಗಿತ್ತು ಅಲ್ಲಿಗಂಟ, ಆಮೇಲೆ ಕೆಟ್ಟೋಗಿದ್ದು. ಚೆನ್ನಾಗಿರ್ಲಿಲ್ಲ. ತಂದು ರೆಡಿ ಮಾಡ್ಕೋಬೋದು, ಚೆನ್ನಾಗಿತ್ತಲ್ಲ ಓರಿ ಯಾವಾಗ ಅಂದ್ಬಿಟ್ಟು ತಗೊಂಬಂದು ನಾವು ರೆಡಿ ಮಾಡಿದ್ವು. ಚೆನ್ನಾಗಿ ಸಾಕಿದ್ದೀರಾ ಇವತ್ತು ಓರಿ? ಚಂದ್ರಪುರ ಮನೇಲಿ ಇದ್ದೀರಿ, ನೀವೇ ನೋಡಿದ್ರಲ್ಲ ಅದು ಹೆಂಗಿತ್ತು ಅಲ್ಲಿ, ಏನು ಹೆಂಗೆ ಇದ್ದಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಸಾಕಿದ್ದೀರಾ. ನೀವು ಏನು ಬೆಲೆ ಕೊಟ್ರಿ ಅಭಿ ಅವರೇ? ನಾವಲ್ಲಿ ಇಲ್ಲಿಗೆ ಖರ್ಚು ಗಿರ್ಚೆಲ್ಲ 70,000 ಆಗಿತ್ತು. 70,000. ಅವ್ರಿಗೆ 2 1,90,000 ಹೋಗಿತ್ತಂತೆ ಮಾಗಡಿಯಿಂದ. ಅದು ಅವ್ರು ಕೆಡಿಸ್ಬಿಟ್ಟಿದ್ರಲ್ಲ, ಹಂಗಾಗಿ ಇನ್ನೇನು ಅದು ಕೊನೆ ಸ್ಟೇಜ್ ಆಗೋದಂಗೆ ಆಗೋಗಿತ್ತು. ನಾವು ತಗೊಬಂದು ಇಟ್ಕೊಬಂದು ರೆಡಿ ಮಾಡಿದ್ಮೇಲೆ ರೆಡಿ ಆಯಿತು. ಈ 70,000 ಕೊಟ್ಬಿಟ್ಟಿದಾರಲ್ಲ, ಕೊಡ್ತಿರ್ಲಿಲ್ಲ ಅವರು ಅಷ್ಟು ಕಮ್ಮಿಗೆ? ಇಲ್ಲ, ಅವರು 2 ಲಕ್ಷ ಹೇಳ್ತಿದ್ರು ವ್ಯಾಪಾರನ. ಇದಕ್ಕೆ ಇಲ್ಲ, ಹಿಂಗೆ ನಮ್ದೊಂದು ಓರಿ ಏಟ್ ಆಗೋಯ್ತು. ಆ ಟೈಮಲ್ಲಿ ಶಂಬಣ್ಣ ಅವ್ರ ಹತ್ರ ಇಟ್ಕೊಂಬಂದಿತ್ತು, ತಮಿಳ್ನಾಡು ಬಾಡ್ರು. ಅವ್ರದ್ದು ಇಟ್ಕೊಂಬಂದಿದ್ದು ಒಂದು ಓರಿ ಏಟ್ ಆಗೋಯ್ತು. ಹಿಂಗೆ ಆಯ್ತು ಅಂತೆಲ್ಲ ಹೇಳ್ಕೊಂಡು ಅವರು ಪಾಪ ನೊಂದ್ಕೊಂಡು ದನ ಕೊಟ್ಟರು ಒಟ್ಟಿನಲ್ಲಿ ಓರಿನ. ಇದಕ್ಕೆ ಕಾರಣ ತಾಲ್ವಾಡಿ ಸ್ವಾಮಿಯಣ್ಣ ಮತ್ತು ಇವರು ತಾವರೆಕೆರೆ ಕಿಟ್ಟಿ ಅಣ್ಣ ಅಂತವ್ರೆ. ಅವ್ರ ಕಡೆಯಿಂದ ಈ ಓರಿ ನಮಗೆ ಬರೋಕ್ಕೆ ಕಿಟ್ಟಪ್ಪರು ಕೊಡ್ಸಿದ್ರ, ಅವರು ಸಾಧ್ಯ ಮಾಡಿದ್ರು. ಓರಿ ಕಿವಿ ನೋಡಿ ಯಾವ ಥರ ಕೊಟ್ಬಿಡುತ್ತೆ ಲುಕ್ಕು. ನಮ್ಮ ಕಿಡಿ ಎಲ್ಲ ಚೆನ್ನಾಗೈತೆ, ಬಣ್ಣ ಬಾಬಾರು. ಆಮೇಲೆ ಇದು ಕಡೆ ಆಗೋದಕ್ಕೆ ಮುಂಚೆನೆ ಓರಿ ಬಿಟ್ಟಿರ್ಲಿವಲ್ಲ, ಇವಾಗಲೂ ಚೆನ್ನಾಗಿ ಹಸಿನ ಮೇಲೆ ಚೆನ್ನಾಗೈತೆ. ಓರಿ ಚೆನ್ನಾಗಿ ಬಲ್ತ್ ಮೇಲೆ ಬಿಟ್ರಲ್ಲ, ಚೆನ್ನಾಗೈತೆ ಈಗಲೂ. ಇನ್ನೂ ಒಂದು 2 ವರ್ಷ ಇರಲಿ ಅಂತ ನಾವು. ಕೈ ತಿಂಡಿ ಎಲ್ಲ ಏನು ಕೊಡ್ತಾ ಇದೀರಾ? ಕೈ ತಿಂಡಿ ಏನಿಲ್ಲ ಅಣ್ಣ, ಪೀಡು, ಚಕ್ಕೆ ಬೂಸ, ನುಚ್ಚು, ರವೆ ಬೂಸ, ಇಷ್ಟೇ. ಇನ್ನೇನು ಕೊಡ್ತಾ ಇಲ್ಲ ನಾವು. ಯಾವ ಹಾಲು ಕೊಡ್ತಾ ಇಲ್ಲ, ಮೊಟ್ಟೆ ಕೊಡ್ತಾ ಇಲ್ಲ. ಹಿಂಡಿ ಕೊಡವು ಸ್ಟಾರ್ಟಿಂಗ್ ತಂದಾಗ ಒಂದು 8-10 ಮೂಟೆ ಗಂಟೆ ಹಿಂಡಿ ಕೊಟ್ಟವು ತಂದಾಗಿ ಕಂಟಿನ್ಯೂಸ್ಲಿ. ಒಂದೊಂದು ಕೆಜಿ ನುಣ್ಣೆ ಹಾಕ್ಬಿಟ್ಟು ಆ ತಿಂಡಿ ಒಳಗೆ ಮಿಕ್ಸ್ ಮಾಡ್ಬಿಟ್ಟು ಕೊಡೋದು. ಅದು ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ಅಣ್ಣ. ಇದ್ರ ತಂದೆ ಏನಾರು ಕಂಡಿಡಿದ್ರೆ ಯಾವುದು ಅಂತ? ಅಣ್ಣ, ಅವರು ಕಿಟ್ಟಣ್ಣರು ಬಂದು ಇಲ್ಲ ಇದು ಬಸ್ತಿವರಿಗೆ ಹುಟ್ಟಿರೋದು ಅಂತಂದ್ರು. ಸುಮಾರು ಜನ ಹಂಗೆ ಅಂದ್ರು. ನಾವು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ, ಏನು ಕೇಳಿಲ್ಲ, ವಿಚಾರಿಸಲಿಲ್ಲ. ನಾವು ಓಪನ್ ಆಗಿ ಆಯ್ತು ಇದ್ರೂ ಇರ್ಬೋದೇನೋ ಬುಡಿ ಅದ್ರ ಬಗ್ಗೆ ಏನೋ ಅಂದ್ಬಿಟ್ಟು ಹುಟ್ಟೋದು. ಅದು ಹೆಸರು ಮಾಡೋದು ಓರಿ, ಆದ್ರಿಂದ ಇದು ಹೆಸರು ಮಾಡ್ಲಿ ಅಂತ ಅನ್ಕೋತೀವಿ ಅಷ್ಟೇ. ಇದಕ್ಕೆ ಒಳ್ಳೊಳ್ಳೆ ಕರ ಬೀಳ್ತಾವೆ. ಅಂದ್ರೆ ನಿಮ್ಮ ತಲೆಮಾರಲ್ಲಿ ಎಷ್ಟು ವರ್ಷ ಯಾರ್ಯಾರಿಂದ ಕಟ್ಕೊಂಡ್ಬಂದಿರ? ನಿಮ್ಮ ತಾದವರೆಲ್ಲ ಕಟ್ಟಿದ್ರ ಓರಿಗಳು? ಇಲ್ಲ, ನಮ್ಮ ಅಪ್ಪಾರಿಂದ ಸ್ಟಾರ್ಟು. ಮಧ್ಯದಲ್ಲಿ ನಮ್ಮ ಅಪ್ಪಾರು ಹಿಂಗೆ ಯಾವ್ದೋ ಒಬ್ರು ಕಟ್ಕೊಂಡಿದ್ರಂತ ಇಲ್ಲಿ. ಹಂಗಾಗಿ ಅವ್ರೇನೋ ನಮ್ಮ ಅಪ್ಪರು ದೊಡ್ಡ ಎತ್ಕೊಡ್ತಿದ್ರು, ಕೆಲ್ಸದ ಎತ್ಕೊಳು. ಅವು ಕಟ್ಬೇಕಾದ್ರೆ ಇವು ಯಾರೋ ಒಬ್ರು ತಂದು ಇಲ್ಲಿ ನಿಲ್ಸ್ಬಿಟ್ರಂತಲ್ಲ, ಅವಾಗ ಯಾವ್ರು ಒಂದು ಕರ ಇಟ್ಕೊಂಬಂದ್ರಂತೆ, ಅದನ್ನೇ ಓರಿ ಬಿಟ್ರಂತಲ್ಲ, ಅಲ್ಲಿಂದ ಆಚೆಗೆ ಸ್ಟಾರ್ಟ್ ಮಾಡಿದ್ರು. ಅವರು ಒಂದು 25-30 ವರ್ಷದಿಂದ ಸ್ಟಾರ್ಟ್ ಮಾಡವ್ರೆ. ಈ ಓರಿನಲ್ಲಿ ನಿಮ್ಗೆ ಏನು ಗುಣಲಕ್ಷಣಗಳು ಇಷ್ಟ ಆಯ್ತು? ಅಣ್ಣ, 2 ರೇಕು ಉದ್ದಾಪನ ಆಗಿರೋದು, ಯಾವುದೇ ಒಂದು ಭಾಗನೂ ಕೆಡಿಸ್ಕೊಂಡಿಲ್ಲ. ಇವತ್ತು ಕಾಲು ಕೈ ಕಂಬ ನೋಡ್ಬೋದು ನೀವು, ಉಟ್ಟಾಣಕ್ಕೆ ಯಾವ ಭಾಗನೂ ಏನು ಕೆಡಿಸ್ಕೊಳ್ದಂಗೆ ಉದ್ದಾಪನ. ಇನ್ನೂ ಅರಿಯಾಗಿ ಕಾಣೋದು. ಅವತ್ತು ಕಂಡ ಇರ್ಲಿವಲ್ಲ, ಇನ್ನೂ ಅರಿಯಾಗಿ ಕಾಣೋದು. ಇವಾಗ ಒಂದ್ ಸ್ವಲ್ಪ ಕಂಡ ಬಂದ್ಮೇಲೆ ಒಂದ್ ಸ್ವಲ್ಪ ಇದು ಕಾಣ್ತದೆ, ಕಮ್ಮಿ ಕಾಣಕ್ ಹೋಯ್ತದೆ. ಲೋಡ್ ಐತಲ್ಲ ಓರಿ, ಅದರಿಂದ ಒಂದ್ ಸ್ವಲ್ಪ ಕಮ್ಮಿ ಕಾಣಕ್ ಹೋಯ್ತದೆ. ಇನ್ನೂ ಅರಿಯಾಗಿ, ಇನ್ನೂ ಕಿಡಿಯಾಗಿ ಚೆನ್ನಾಗಿತ್ತು. ನಾವು ಸೆಲೆಕ್ಷನ್ ಮಾಡ್ದೋ, 2 ನಾಮ ಅದಲ್ಲ, ಉದ್ದಪ್ಪನ ಸಾಕು, ಮೇಳೆ ಪಳೆ ಎಲ್ಲ ಸಾಕು, ಗಂಧಳ ಏನಂತ ಇದಿಲ್ಲ ಅಂದ್ಬಿಟ್ಟು ನಾವು ಹಾಕ ಬಂದೋಣ. ಅಲ್ಲ ಅಭಿಯವ್ರೆ, ಯಾವ್ದಾರು ಕಾಯಿಸ್ಪಟ್ಟಿ ಕೇಳಿದ್ರೆ ಕೊಡ್ತೀರಾ ಓರಿ? ಅಣ್ಣ, ಇನ್ನೂ ಒಂದು 2 ವರ್ಷ ಇರಲಿ ಅಂತ ನಾವು ಇದ್ದೀವಿ. ನೋಡೋಣ ಇನ್ನೂ ಹೆಂಗೆ ಅಂತ ಇನ್ನಿಲ್ಲ. ದನಗಳಿದ್ದಾವೆ ನಿಮ್ಮ ಸೈಡು? ಹಾಂ, ದನಗಳಿವೆ. ನಾನು ನೋಡಿರೋ ಮಟ್ಟಿಗೆ ನಿಮ್ಮೂರಿನಲ್ಲೇ
ನಮ್ಮೂರಲ್ಲಿ 7 ವರಿ 7 ಹೋರಿಗಳವೆ 7 ವರಿಗಳವೆ. ಅದು ಎಲ್ಲಿಗೆ ಹೋಯ್ತಾವೆ ಹಸ್ಗಳು ಗೊತ್ತಿಲ್ಲ. ಹಸ್ಗಳು ಅಲ್ಲೂ ಹೋಯ್ತವೆ ಇಲ್ಲೂ ಹೋಯ್ತವೆ. ನಾವು ನಮ್ಗೆ ಬರ್ತವೆ ಅಂತ ನಾವು ಹೇಳ್ಕೊಳಲ್ಲ, ಹಸ್ಕೊಳಕ್ಕೆ ಇಲ್ಲ ಅವ್ರಿಗೆ ಹೋಯ್ತವೆ ಅಂತ ಹೇಳಲ್ಲ. ಬರಕ್ಕೆ ಹಸ್ಗಳೇ ಇಲ್ಲ. ಹಸ್ಗಳು ಇಲ್ಲ. ಈಗ ಎಲ್ಲಾರು ವರಿನೇ ಕಟ್ಕೊಂಡ್ರೆ ಹಸ್ಗಳು ಎಲ್ಲಿ ಮಾಡ್ತಾರೆ? ಎಲ್ಲ ನಾನು ಹೇಳೋದು ಇಷ್ಟೇ, ಹೊಸಬ್ರಿಗೆ ಒಂದು ಹಸ ಕಟ್ಕೊಂಡು ಓರಿ ಬಿಡಿಸಿ ಅಂತ ಹೇಳ್ತೀನಿ ಅಷ್ಟೇ. ಹೌದೌದು, ಫಸ್ಟ್ ಕಟ್ಬೇಕು ಅಂತ ಇಷ್ಟಪಡೋರು ಯುವಕರು ಹೌದೌದು. ಕರುಗಳು ತಗೊಳ್ಳಿ, ಸಾಕ್ಲಿ, ಕರುಗಳು ತಗೊಂಡು ಸಾಕಿ ಸೋಕಿ ಮಾಡ್ಲಿ. ಅದು ಒಂದ್ ಹಸು ಮಡಿಕೊಂಡ್ಬಿಟ್ರೆ ಹಳ್ಳಿ ಕರು ಯಾವ್ದೋ ತರ ಬೆಳೆದ್ ಬಿಡುತ್ತೆ. ಒಂದ್ ಹಸು ಕಟ್ಬೇಕು ಫಸ್ಟ್. ಒಂದ್ ಹಸು ಕಟ್ಟಿ ಒಂದ್ ಕಡ್ಸ್ಕರ ಕಟ್ಟಿ ಅದನ್ನ ದೊಡ್ಡದ್ ಮಾಡಿ ಅದಕ್ಕೆ ಓರಿ ಕೊಡಿಸಿ ಎರಡಲ್ಲಾದ್ಮೇಲೆ ಅದನ್ನ ಕರ ಹಾಕ್ಸ್ತಾರಲ್ಲ ಅವರು ನಿಜವಾದ ರೈತರು. ಆಮೇಲೆ ಬೆಳೆಯಕ್ ಚಾನ್ಸು ಅವ್ರಿಗೆ. ಯಾ ದಡಾರ್ನ ಈಗ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅದೆಷ್ಟೋ ಲಕ್ಷ ಅಂತ ಹೋಗಿ ಹಾಕೋರು ದಬಾಕ ಬಿಡ್ತಾರೆ. ಏಯ್ ಸಮರ ಅಭಿ ಅವರೇ, ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳಿ ತಮ್ಮದು. ನಾವು ದೊಡ್ಡಗಂಗೋಡಿ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರದಿಂದ ಬಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ರಾಮನಗರದಿಂದ 14 ಕಿಲೋಮೀಟರ್ ಆಗುತ್ತೆ. ಮಾಗಡಿಯಿಂದ ಬಂದರೆ 24 ಕಿಲೋಮೀಟ್ರು. ನಮ್ಮ ನಂಬರ್ ಬಂದು 8618696946. ಯಾವ ಟೈಮಲ್ಲಿ ಬಂದರೂ ಕ್ರಾಸಿಂಗು ಕೊಡ್ತೀವಿ ಅಂತ. ಚಾರ್ಜ್ ಏನು ಮಾಡ್ತಾ ಇದ್ದೀರಾ? ಚಾರ್ಜ್ 500 ಅಷ್ಟೇ ಮಾಮೂಲಿ. ಈಗ ಅಣ್ಣ ಓರಿಗಳು ಸುಮ್ಮನೆ ಲೆಕ್ಕ ಇಲ್ದಂಗೆ ವ್ಯಾಪಾರ ಹೇಳ್ತಾರೆ. ಹೌದು. ಈ ಎತ್ತು ಕಟ್ಟಿರೋರೇ ಆಗಿರ್ಬೋದು, ಓರಿ ಕಟ್ಟಿರೋರೇ ಆಗಿರ್ಬೋದು, ಏನೋ ಅವರು ಯಾವುದೋ ಜಮೀನು ಮಾರಿರೋ ದುಡ್ಡು ಇರ್ಬೋದೇನೋ ಹೇಳ್ಕೋಬೋದು, ಇಲ್ಲ ತಗೊಂಡು ಕೊಟ್ಬಿಟ್ಟು ಬಂದಿರ್ಬೋದು. ಆದ್ರಿಂದ ಇದರಿಂದ ಸಣ್ಣ ರೈತರುಗಳು ಉಳಿಯೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಣ್ಣ ರೈತರುಗಳಿಗೆ ಬೆಲೆನೂ ಸಿಗ್ತಾ ಇಲ್ಲ. ಈ ಓಲಿ ಅವರು ಸಣ್ಣ ರೈತರು ತಾವು ಹಿಡ್ಕೋತಾ ಇಲ್ಲ, ದೊಡ್ಡ ಕೈಗೆ ಹೋಗೋದು, ಅವ್ರವ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇದರಿಂದ ಹಳ್ಳಿಕಾರ ಹಾಳಾಯ್ತೈತೆ ಹೊರತು ಉದ್ಧಾರ ಆಯ್ತಾ ಇಲ್ಲ. ದುಡ್ಡು ಜಾಸ್ತಿ ಆಗ್ಬಿಟ್ರು ಉದ್ಧಾರ ಆಯ್ತದೆ ಅನ್ಕೊಳ್ಳೋದು ತಪ್ಪು. ಎಲ್ಲ ಎದುರುತ್ತಾರೆ. ಆ ಬೆಲೆ ಕಟ್ಟಿ ಒಂದು ಟ್ರ್ಯಾಕ್ಟರ್ ತಗೊಳ್ಳೋದು, 6 ಲಕ್ಷ ಕೊಟ್ಟು ಆ ಎತ್ಕೊಳ್ ತಗೊಳ್ಳೋದು, ಒಂದು ಟ್ರ್ಯಾಕ್ಟರ್ ತಗೊಳ್ಳೋ ಉಳ್ಮೆ ಮಾಡೋದು. ಆ ಎತ್ಕೊಳ್ ಎಲ್ಲಿ ಉಳ್ತೀಯೋ 1 ಅವರು, ಅದರಿಂದ ಯಾರು ತಿರ್ತಾರೋ ಈಗ ನೇಗಲು ಕಟ್ಕೊಂಡು ಅಂತಾರೆ. ಹಿಂಗೆ ಮಾಡಿ ಅವ್ರೀಗ ಹಳ್ಳಿಕಾರ ಎಲ್ಲಿ ಉಳಿತದೆ? ಸಣ್ಣ ರೈತರುಗಳು ಅಣ್ಣ ನಾನು ಹೇಳಿವಾ, ಒಂದು ಕಡ್ಸ್ಕರ ತಗೊಬಂದು ಒಂದು 9 ತಿಂಗಳು ಸಾಕಿ ಫಲ ಓರಿ ಕೊಡಿಸಿ ಫಲ ಬೆಳೆಸಿ ಕರ ಹಾಕ್ಸ್ತಾರಲ್ಲ ಅವ್ರು ಮಾತ್ರ ರೈತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು ಬಿಸ್ನೆಸ್ ಮಾಡ್ಕೊಂಡವ್ರು, ಕೆಲವ್ರು ಅದನ್ನೇ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರು. ಈಗ ಅಷ್ಟಕ್ಕೆ ತರೋದು, ಇಷ್ಟಕ್ಕೆ ತಂದಿದ್ದೀನಿ ಅಂತ ಹೇಳೋದು, ಸುಮ್ಮನೆ ಹೇಳೋದು, ಅಷ್ಟು ಲಕ್ಷ ಕೊಟ್ಟೆ, ಇಷ್ಟು ಲಕ್ಷ ಕೊಟ್ಟೆ ಅಂತ. ಇದರಿಂದ ರೈತರುಗಳು ಬೆಳೆಯಕ್ಕೆ ಆಗಲ್ಲ, ಅವಕಾಶ ಸಿಗ್ತಾ ಇಲ್ಲ. ನಿಜವಾದ ರೈತರು ಈಗ ನಾವ್ ಹೇಳ್ಬೋದಿತ್ತು ಇದಕ್ಕೆ 10 ಲಕ್ಷ ಹೇಳಿದ್ರು ನೀವ್ ಏನ್ ಹೇಳಿ ಹ್ಞೂ ಅನ್ಕೊಂಡು ಹೋಗಿವ್ರಿ. ನಾವೀಗ ಹೇಳಿಲ್ಲ ಹಂಗೆ 10 ಲಕ್ಷ ಅಂತ. 70,000 ಆಗಿರೋದು 75,000, ಅದಕ್ಕೆ 190 ಆಗಿತ್ತಂತೆ ಫಸ್ಟು. ಕೆಡಿಸ್ಬಿಟ್ಟಿದ್ರು. ಏನೋ ನಮ್ಮ ಒಂದು ಟೈಮ್ ಸರಿ ಇರಲಿಲ್ಲ, ಒಂದು ಓರಿ ಏಟ್ ಆಗೋಯ್ತು. ಆ ಟೈಮ್ಗೆ ಹೋದೋ ಪಾಪ ಅವರು ಮರುಗಿ ಕೊಟ್ರು ಕರನ. ನೀವು ಹೇಳ್ಬೋದಿತ್ತು ಇವತ್ತು 170 ಅಂತ ಹೇಳ್ಬೋದಿತ್ತು ನಾನು, ಆದ್ರೆ ಹೇಳಲಿಲ್ಲ. ಯಾಕೆ ಹೇಳಿ, ನಮ್ಗೆ ಆಗಿರೋದು ನಿಖರವಾಗಿ ಹೇಳಿದೀವಿ. ಈಗ ಏನು ನೋಡಿದ್ರು ಯೂಟ್ಯೂಬಲ್ಲಿ, ಈಗ ಅಕಸ್ಮಾತ್ ನಿಮ್ ಚಾನಲ್ ನೋಡ್ತಾ ಇದ್ರು, ಇಲ್ಲ ಬಿಡ್ರಿ ಅವ್ರು ಕರೆಕ್ಟಾಗಿ ಮಾತಾಡೋರೆ, ಏನೋ ಒಂದು ಹುಡುಗ ಒಂದು ಇದನ್ನು ತಪ್ಪು ಮಾತಾಡಿಲ್ಲ ಅಂತ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ಬೇಕು ನಾವು ಇವತ್ತು. ಸುಮ್ಮನೆ ಬಾಯೋ ಇದೆ ಅನ್ಬಿಟ್ಟು ಹೆಂಗ್ ಬೇಕಂಗೆಲ್ಲ ಹೇಳ್ಬಿಟ್ರೆ ಆಯ್ತದ? ಇದು ನಿಮ್ಮೂರು ಇದೆಯಲ್ವಾ? ಇದು ನಮ್ಮ ಇದ್ರ ಕರುನೇನಾ? ಇದ್ರ ಕರುನೇನೆ. ಹೋಗಿರೋ ನಿನ್ಗರುನ ಏನ್ಗರು ಇದು ಇದಿರೋದು. ಬ್ರೀಡಿಂಗ್ ಆಯ್ತು, ಬನ್ನಿ ಸಾಕು. ಕರು ಚೆನ್ನಾಗಿ ಹುಟ್ಟಿದೆ, ಚೆನ್ನಾಗಿ ಹುಟ್ಟೈತೆ. 1 ತಿಂಗಳಾಯ್ತಾ? ಶುದ್ಧವಾಗಿ ಆಗುತ್ತೆ ಕರು. ಈ ಥರ ಕರುಗಳು ಸುಮಾರು ಕರು ಬಿದ್ದಿದ್ದಾವೆ. ಈ ಪಕ್ಕದ ಮನೆ ಇದೆನಾ ಇದು? ನಮ್ಮವು 2 ಕರ ಬಿದ್ದಾವೆ. ಬರೀ ಮಗಳಿಗೆ ಅನ್ಕೊಂಡು ಹೋದ್ರೆ ಅವತ್ತು ವರ್ಗಾಗಿ ಹುಟ್ಲಿವಲ್ಲ ಹೆಣ್ಕರ. ಇದು ಒಳ್ಳೆ ಬ್ರೀಡಿಂಗ್ ಆಗುತ್ತೆ. ಇದರಲ್ಲಿ ಒಂದು ಒಳ್ಳೆ ಕರ ಹುಟ್ಟಿದ್ರೆ ಒಳ್ಳೇದು. ಕೊಡ್ತೀರಾ ಇಲ್ಲ ಮನೆಗೆ ಮಡಿಕೋತೀರಾ ಇದು? ಸರ್ ಈಗ ಅದೇ ಹಾಲು ಕುಡಿದ ಬಿಟ್ಟಿಸ್ಕೊಂಡ್ಮೇಲೆ ಕೊಡ್ತೀವಿ. ಈಗ ಹಾಲು ಕುಡಿತಾ ಇದೆ, ಇನ್ನೂ ಒಂದರ ಚುಕ್ಕದ ಮೇಲೆ ಇಳಿದು ಹೋಯ್ತು ಇದು ಕರ. ಇನ್ನೂ ಚೆನ್ನಾಗಿ ಕಾಣೋದು ಇಲ್ಲ, ಸಾಕಾಣಿಕೆ ಬರ್ತವೆ. ಶುದ್ಧವಾಗಿ ಹುಟ್ಟಿದೆ. ಎಷ್ಟು ತಿಂಗಳು? ಒಂದು 5 ತಿಂಗಳಾಗಿದೆಯಾ? 5-6 ತಿಂಗಳು ಆಗಿರ್ಬೇಕು.